ಸದ್ಯಕ್ಕೆ ಆಗಿರುವಂತಹ ದೊಡ್ಡ ಬೆಳವಣಿಗೆ, ಇಡೀ ಸ್ಯಾಂಡಲ್ವುಡ್ಡೇ ತಿರುಗಿ ನೋಡ್ತು. ನಂಗಂತೂ ನ್ಯೂಸ್ ಕೇಳಿದಾಗ ಹೌದಾ ಇದು ಕನ್ಸ ನಿಜನಾ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕಾಡ್ತು. ದರ್ಶನ್ ಅವರ ವಿಚಾರ ಸದ್ಯಕ್ಕೆ ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ. ಆಪರೇಷನ್ ಆಗತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಅವ್ರ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಆ ಘಟನೆಯ ಬಗ್ಗೆ? ಸಿ ಅಗೇನ್ ವೆನೆವರ್ ದಿಸ್ ಮೀಡಿಯಾ ಅವರೆಲ್ಲ ಈಗ ಪ್ರಶ್ನೆ ಕೇಳಿದಾಗ ನನಗೂ ಒಂದು ಕನ್ಫ್ಯೂಷನ್. ಈಗ ನಾನು ಏನು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಆಗಿ ಉಳಿಯುತ್ತೆ. ಆ್ಯಂಡ್ ಐ ವಿಲ್ ಬಿ ವೆರಿ ಫ್ರ್ಯಾಂಕ್, ದಿಸ್ ಈಸ್ ಎವ್ರಿ ಟೈಮ್ ವೆನ್ ವಿ ಗೋ ಆನ್ ಮೀಡಿಯಾ, ಸಿಟ್ ಆನ್ ಮೀಡಿಯಾ, ಈ ಪ್ರಶ್ನೆ ಬರುತ್ತೆ. ನಂದು ಬಯಾಸ್ಡ್ ಉತ್ತರನೇ ಆಗಿರುತ್ತೆ. ಏನಕ್ಕಂದರೆ ದರ್ಶನನ ನಾನು ಹತ್ತಿರದಿಂದ ನೋಡಿದ್ದೀನಿ, ನನ್ನ ಸಿನಿಮಾಗಳು ಪ್ರಮೋಟ್ ಮಾಡಿದ್ದಾರೆ. ನಮಗೆ ನಾವೆಲ್ಲವೂ ಈ ನ್ಯೂಸ್ ನಾವು ನಿಮಗಳಿಂದ ನಮಗೂ ಗೊತ್ತಾಗಿದ್ದು, ನಮಗೂ ಶಾಕ್ ಆಯಿತು. ಬಟ್ ವಾಟ್ ವಿಲ್ ಐ ಪ್ರೇ? ಅಪ್ಪ ಇದರಲ್ಲಿ ಯಾವುದೋ ಅವ್ರು ಸಿಗಾಕೊಂಡೇ ಇರಲಿ, ಇದು ಯಾವುದೋ ಅವ್ರು ಮಾಡದೇ ಇರಲಿ, ಇದೆಲ್ಲವೂ ಸುಳ್ಳಾಗಲಿ, ಅವ್ರಿಗೆ ಆದಷ್ಟು ಬೇಗ ಇದರಿಂದ ಎಲ್ಲವೂ ಆಚೆ ಬರಲಿ ಅಂತ. ಸೊ ನನ್ನನ್ನು ಕೇಳಿದ್ರೆ ನಾನು ಇದನ್ನೇ ಉತ್ತರ ಕೊಡ್ತೀನಿ. ಹಾಗಂತ ಅಲ್ಲೊಂದು ಜೀವನೂ ಹೋಗಿದೆ. ಸೊ ಏನು ಕಾನ್ಫ್ಲಿಕ್ಟಲ್ಲಿ ನಾನು ಉತ್ತರ ಕೊಡಲಿ ಹೇಳಿ? ಇವಾಗ ನನಗೆ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಈ ಕಡೆ. ಸೊ ಐ ವಿಲ್ ಪ್ರೇ ದಟ್ ಇದು ಏನು ನಡೀದರೆ ಇರಲಿ, ಇದೆಲ್ಲವೂ ಸುಳ್ಳಾಗಲಿ, ಅವ್ರು ಮಾಡಿಲ್ಲ ಅಂತಲೇ ಹೊರಗಡೆ ಆಚೆ ಬರಲಿ. ಹಾಗಂತ ಅಲ್ಲೊಂದು ಪ್ರಾಣನೇ ಹೋಗಿದೆ. ನಾನು ಆ ಪ್ರಾಸ್ಪೆಕ್ಟಲ್ಲಿ ಏನಂತ ಉತ್ತರ ಕೊಡಲಿ? ಸೊ ಐ ಆಲ್ವೇಸ್ ಸೇ ಓಕೆ, ಲಾ ಇದೆ, ಎಲ್ಲವೂ ಇದೆ. ನಮ್ಮ ಪ್ರಯತ್ನ, ನಮ್ಮ ಪ್ರೇ ಏನಾಗಿರುತ್ತೆ ಅಂದರೆ ಅಪ್ಪ ಇದರಲ್ಲಿ ಅಣ್ಣ ಇನ್ವಾಲ್ವ್ ಏನೂ ಆಗದೆ ಇರಲಿ, ಅವ್ರು ಲೆಟ್ ಹಿಮ್ ಕಮ್ ಫ್ರೀ ಆಗಿರಲಿ, ಮತ್ತೆ ಸಿನಿಮಾಗಳು ಮಾಡಲಿ, ಮತ್ತೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ನಿಮಗೇನು ಅನ್ಸುತ್ತೆ? ವಾಟ್ ಯು ಎಕ್ಸ್ಪೆಕ್ಟ್? ಸೇಮ್ ಥಿಂಗ್ ವೆನ್ ಯು ಆಸ್ಕ್ ಮಿ ಅ ಕ್ವಶನ್, ವೆನ್ ಐ ಆಲ್ವೇಸ್ ಎಲ್ಲಾದರೂ ನಾನು ಇದನ್ನೇ ಕೇಳ್ತೀನಿ. ಎಲ್ಲ ಪಾಪ ಆರ್ಟಿಸ್ಟ್ಗಳು ಅವ್ರದ್ದೇನೋ ಒಂದು ಇರುತ್ತೆ, ಅವ್ರೇನೋ ಒಂದು ಸಿನಿಮಾ ಪ್ರಯತ್ನ. ಈ ಕ್ವಶನ್ ಬಂದಾಗ ತುಂಬ ಜನ ದೆಲ್ ಬಿ ಲೈಕ್ ವಾಟ್ ಶುಡ್ ವಿ ಆನ್ಸರ್, ಏನು ಮಾಡಬೇಕು ಅಂತಿದ್ದಾಗ. ಬಟ್ ಇವನ್ ಐ ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಐ ವಿಲ್ ಪ್ರೇ ದಟ್ ಎಲ್ಲವೂ ಸುಗಮವಾಗಲಿ. ವೈ ವಿಲ್ ಐ ವಿಶ್ ಬ್ಯಾಡ್ ಫಾರ್ ದರ್ಶನ್ ಸರ್? ವೈ ವಿಲ್ ಐ ವಿಶ್ ಬ್ಯಾಡ್ ಫಾರ್ ಇಂಡಸ್ಟ್ರಿ? ಐ ವಿಲ್ ನಾಟ್ ವಿಶ್ ಫ್ರಮ್ ಮೈ ಬಾಡ್ ಆಫ್. ಈಗ ಅವ್ರು ಸಿನಿಮಾ ಮಾಡ್ತಿದ್ರೆ ಎಷ್ಟು ಜನ ಊಟ ಇರುತ್ತೆ, ಎಷ್ಟು ಥಿಯೇಟರ್ ಫೀಡ್ ಆಗುತ್ತೆ. ನಾನು ಏನಕ್ಕೆ ಬ್ಯಾಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ? ಐ ವಿಲ್ ನೆವರ್ ಎಕ್ಸ್ಪೆಕ್ಟ್ ಬ್ಯಾಡ್. ಅಪ್ಪ ಅದರಿಂದ ಆಗಲಿ. ಈಗ ಅವ್ರು ಬೆನ್ನು ಅಂತಲ್ಲ, ಆ ವಿಡಿಯೋಸಲ್ಲಿ ನೋಡೋದು ನಮಗೂ ನೋವಾಗುತ್ತೆ. ಸೊ ನಮಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಬಂದು, ಎಲ್ಲವೂ ಚೆನ್ನಾಗಾಗಲಿ ಅಂತ ಅಷ್ಟೇ ಹೇಳೋದು. ಯಾವುದಕ್ಕೂ ಇದಾಗ್ಬಾರ್ದು, ಎಲ್ಲವೂ ಚೆನ್ನಾಗಾಗಲಿ ಅಷ್ಟೇ. ಅಣ್ಣ ಅಂತ ಹೇಳಿದ್ರಿ, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಕೂಡ. ಸೊ ಏನು ಅನ್ಸುತ್ತೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡ್ಬೋದಾ ಆಚೆ ಬಂದರೆ? ಅಗೇನ್ ಇಟ್ಸ್ ಪರ್ಸ್ನಲ್ ಇವರೇ, ಇದು ಪರ್ಸ್ನಲ್. ಅಂದರೆ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂದರೆ ಅವ್ರು ಮಾಡಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಏನು? ನನಗೆ ಪ್ರಶ್ನೆ ಕೇಳಿದಾಗಲ್ಲ ಐ ಆಮ್ ಆನ್ಸರಿಂಗ್ ಓನ್ಲಿ ಬಿಕಾಸ್ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಯು ಥಿಂಕ್ ಅವ್ರು ಮಾಡಲ್ವಂತನ ಮಾಡ್ತಾ, ಅದು ವೈಯಕ್ತಿಕ ಅಲ್ಲ. ಅವ್ರು ದೇ ವಿಲ್ ನೀವು ಆಚೆ ಇದ್ದಾಗ ನೋಡಿದ್ರಿ, ಎಸ್ ಡನ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಏನೋ ಒಂದು ಘಟನೆ ಆಗಿದೆಯೋ ಆಗಿಲ್ವೋ, ಐ ರಿಯಲಿ ಡೋಂಟ್ ನೋ. ನನಗೆ ಹೆಂಗೆ ಗೊತ್ತಿರುತ್ತೆ? ಈ ಪ್ರಶ್ನೆ ಕೇಳಿದಾಗೆಲ್ಲ ಅಫ್ಕೋರ್ಸ್ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಲ್ವ ನಾನು ಮಾಡ್ತಾರಾ ಇದು. ಇನ್ನು ಮೊನ್ನೆ ಎಲ್ಲೋ ಕೇಳಿದೆ, ಅಣ್ಣ ರಾಜಕೀಯಕ್ಕೆ ಬರ್ತಾರ ಇಲ್ಲ? ನನಗೇನು ಮಾತು ಡಿಸ್ಕಸ್ ಮಾಡಿದೆ, ನಾನು ಹೇಳ್ತಿದ್ದೆ ಇಲ್ಲ ಮೊನ್ನೆ ನೈಟ್ ನಾವು ಡಿಸ್ಕಸ್ ಮಾಡಿದ್ವಿ. ನನಗೆ ಗೊತ್ತಿಲ್ಲ ಇವ್ರೆ. ಈವನ್ ಐ ಮೇಡ್ ಬಿ ಎ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ. ನಾನು ಏನು ಪ್ರತಿದಿನ ಅಣ್ಣನ ಹೋಗಿ ಮೀಟ್ ಮಾಡಲ್ಲ, ಯಾವತ್ತೋ ಸಿಕ್ಕಿದಾಗ ಭೇಟಿ ಆಗ್ತೀವಿ ಅಷ್ಟೇ. ಸೊ ವಾಟ್ ವಿಲ್ ಐ ವಿಶ್ ಆಲ್ ಗುಡ್. ಅದು ಬೀಟ್ ನಾಟ್ ಓನ್ಲಿ ವಿತ್ ದರ್ಶನ್, ಯಾರೇ ಆಗಿರಲಿ, ಯಾರೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀವಿ ಹೊರತು ನಿಮಗೆಷ್ಟು ಮಕ್ಕಳು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಅಷ್ಟೇ. ನನಗೆ ತೀರಾ ಕಡಿಮೆನೇ ಗೊತ್ತು. ಇವತ್ತಿನ ಏಜೆಂಟ್ ಟೈಮಲ್ಲಿ ಐ ಥಿಂಕ್ ನಾವು ಏನು ಮಾತಾಡಿದ್ರು ಅದರಲ್ಲಿ ತಪ್ಪು ಹುಡ್ಕೋರು ಇರ್ತಾರೆ, ಏನು ಮಾತಾಡಿದ್ರು ಅದಕ್ಕೆ ಕಮೆಂಟ್ ಮಾಡೋರು ಇರ್ತಾರೆ. ಬಹಳ ಹುಷಾರಾಗಿ ಮಾತಾಡಬೇಕಾಗುತ್ತೆ. ಆ್ಯಂಡ್ ನೀವು ಹೇಳ್ತೀರಾ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಅಂತ. ನಾವು ಏನು ಅನಿಸುತ್ತೆ ಅಂತ ಹೇಳೋಂಥ ಪ್ಲಾಟ್ಫಾರ್ಮಲ್ಲಿ ಕಂಫರ್ಟಬಲ್ ನಾವು ಇದೀವಿ ಅಂತಲೇ ನನಗೆ ಅನ್ಸಲ್ಲ. ಅದೇ ಯಾಕಷ್ಟು ಭಯ? ದೊಡ್ಡ ಭಯ ಅಲ್ಲ. ಈಗ ಒಂದು ದೊಡ್ಡ ಆಡಿಯನ್ಸ್ ಅಥವಾ ಫ್ಯಾನ್ ಬಳಗ ಇರುವಂತಹ ದೊಡ್ಡ ಸ್ಟಾರ್ ನಟ ಅವರು. ಆ್ಯಂಡ್ ಆ್ಯಸ್ ಆ್ಯಕ್ಟರ್ಸ್ ವಿ ವಿಶ್ ದಟ್ ಅವ್ರು ಇನ್ನೂ ಬಂದು ಬಹಳ ಸಿನಿಮಾಗಳು ಮಾಡಬೇಕು, ಜನಗಳಿಗೆ ಸಿನಿಮಾಗಳು ಕೊಡಬೇಕು, ಬಿಕಾಸ್ ಅಷ್ಟು ಜನ ಕಾಯ್ತಾ ಇದ್ದಾರೆ. ಆ್ಯಂಡ್ ಈ ವಿಷಯ ಅಂತ ಬಂದಾಗ ನಾನಾಗಲಿ ಅನಿಶ್ ಆಗಲಿ ನಮ್ಗೇನು ಡೀಟೇಲ್ ಆಗಿ ಗೊತ್ತಿರಲ್ಲ. ಸೊ ಯಾಕಂದ್ರೆ ನಮ್ಗೆ ಏನು ನಡೆದಿದೆ ಅಂತ ಗೊತ್ತಿರಲ್ಲ. ಸೊ ಅಲ್ಲಿ ಸಿಸ್ಟಮಲ್ಲಿ ಏನು ನಡೀತಿದೆ, ನಾವೇನು ಹೇಳ್ಬೋದು, ಲೆಟ್ ದ ಟ್ರೂತ್ ಪ್ರಿವೇಲ್. ಸತ್ಯ ಎಲ್ಲಿದೆ ಅಲ್ಲಿ ಗೆಲ್ಲಲಿ ಅಥವಾ ಏನೋ ಒಳ್ಳೇದಾಗಲಿ, ಮೇ ಬಿ ಇಟ್ಸ್ ಅ ಬ್ಯಾಡ್ ಟೈಮ್, ಆ ರೀತಿ ಹೇಳ್ಬೋದು ಹೊರತು ನಮಗೇನು ಗೊತ್ತಿಲ್ಲದೆ ಇರೋದ್ರಿಂದ. ರೀಸೆಂಟಾಗಿ ಆದಂತಹ ಬೆಳವಣಿಗೆ ಅಂದರೆ ನಮ್ಮಲ್ಲೂ ಕೂಡ ಒಂದು ಕಮಿಟಿ ಬೇಕು ಅಂತ ಹೇಳಿಬಿಟ್ಟು
ಬೇಕಾ ಕಮಿಟಿ ಮೀಟು ವಿಚಾರವಾಗಿ? ಇದ್ರೆ ಒಳ್ಳೇದೇ. ಪ್ರೊಟೆಕ್ಟಿಂಗ್ ಹುಡುಗಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡೋದು ತೊಂದರೆ ಇಲ್ಲ. ಇಟ್ಸ್ ಆಲ್ವೇಸ್ ಈವನ್ ಐ ವೆಲ್ಕಮ್. ನನಗೂ ಒಂದು ತಂಗಿ ಇದ್ದಾಳೆ, ಇದು ಐ ವೆಲ್ಕಮ್ ದಟ್. ಟು ಬಿ ವೆರಿ ಫ್ರ್ಯಾಂಕ್, ಸಿನಿಮಾ ರಂಗ ಅನ್ನೋದ್ರಲ್ಲಿ ಏನೋ ಒಂದು ಮೇ ಬಿ ಅದನ್ನ ಒಂದು ಎಕ್ಸಾಗ್ರೇಟ್ ಆಗಿ ಮಾಡ್ತಿದ್ರೆ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ವಿಲ್ ನೆವರ್ ಹ್ಯಾವ್ ದಟ್ ಥಾಟ್. ಆಗಲೂ ನಾನು ಮಿಲನ ಅದು ಮಾತಾಡ್ತಿದ್ವಿ, ವಿ ಜೆನ್ಯೂನ್ಲಿ ಲವ್ ಫಿಲ್ಮ್. ನಮಗೆ ಸಿನಿಮಾವೇ ಇಲ್ಲ. ಆ್ಯಂಡ್ ಸಿನಿಮಾ ಸೆಟ್ ಇಸ್ ಅ ಮೋಸ್ಟ್ ಸೆಕ್ಯೂರ್ ಸೆಟ್. 200 ಜನ ಇರ್ತೀವಿ, ಎಲ್ಲವೂ ನಾವು ತುಂಬ ಅದ್ಭುತವಾಗಿರುತ್ತೆ. ಆ್ಯಂಡ್ ಆ ಕಮಿಟಿ ರಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಐ ವೆಲ್ಕಮ್ ಇಟ್. ನನಗೆ ಬಟ್ ಕೆಲವು ಪ್ರೊಡ್ಯೂಸರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಬೇಡವೇ ಬೇಡ, ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಸಾಕಷ್ಟು ಜನ. ಎಲ್ಲ ಕಡೆನೂ ಇರುತ್ತೆ. ನಾನು ಅದನ್ನೇ ಹೇಳ್ತೇನೆ, ಡೋಂಟ್ ಪಾಯಿಂಟ್ ಔಟ್ ಆನ್ ಸಿನಿಮಾ. ಪ್ಲೀಸ್ ಡೋಂಟ್ ಪಾಯಿಂಟ್ ಔಟ್ ಆನ್ ಸಿನಿಮಾ. ಎವ್ರಿವೇರ್ ಇಟ್ಸ್ ದೇರ್. ITL ಇದೆ, ಎಲ್ಲ ಕಡೆ ಇದೆ. ಸಿನಿಮಾ ಒಂದಕ್ಕೆ ನೀವು ಕಮಿಟಿ ರಚನೆ ಮಾಡಿದ್ರೆ ಎಲ್ಲ ಕಡೆ ಮಾಡಿ. ಏನು ಸಿನಿಮಾದವ್ರು ಅಂದ್ರೆ ಏನು ಬರೀ ಇದೇ ಕೆಲಸವೇ? ಏನು ಬೆಳಿಗ್ಗೆ ಅದು ಕೂಡಲೇ ನೈಟ್ ಇದೇ ಕೆಲಸ? ವಿ ಹ್ಯಾವ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸಿನಿಮಾ ಹೊರತುಪಡಿಸಿ ಎಲ್ಲ ಕಡೆ ಮಾಡಿ. ಡೋಂಟ್ ಪಾಯಿಂಟ್ ಔಟ್ ಓನ್ಲಿ ಆನ್ ಸಿನಿಮಾ. ಓನ್ಲಿ ಸಿನಿಮಾ ಅಂತ ಮಾಡಿದಾಗ ನನಗೂ ಹರ್ಟ್ ಆಗುತ್ತೆ. ಅಯ್ಯೋ, ನೈಟ್ ಅಂಡೇ ಕೆಲಸ ಮಾಡ್ತಿರ್ತೀವಿ, ಸಿನಿಮಾ 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 ಅಂದರೆ ಆ್ಯಕ್ಚುಲಿ ಈಗ ಏನು ಆಚೆ ಸಿನಿಮಾದವ್ರು ಅಂದ್ರೇ ನನಗೆ ನೀವು ಸಿನಿಮಾದವ್ರು ಅಂದ್ರೆ ಸರ್ರ ಅಂತ ಐ ಸೇ ಸಿನಿಮಾದವ್ರು ಇಸ್ ಅ ಮೋಸ್ಟ್ ಡಿಸಿಪ್ಲಿನ್, ಮೋಸ್ಟ್ ಹಾರ್ಡ್ ವರ್ಕಿಂಗ್. ದುಡ್ಡು ಬರುತ್ತೋ ಇಲ್ವೋ ಅದೇನಂತಾರೆ, ಒಂದು ರೇಂಜಿಗೆ ಕಷ್ಟಪಡೋರು ನಾವು. ನಾನು ಇದು ಬಿಟ್ಟು ಬೇರೆ ಕೆಲಸನೂ ಮಾಡ್ಬೋದು, ಎಲ್ಲರೂ ಮಾಡ್ತೀವಿ. ಇದು ಬಿಟ್ಟು ನಾವೇನೋ ಮಾಡ್ತಿರ್ತೀವಿ. ಯಾವ ಇಂಡಸ್ಟ್ರಿಯಲ್ಲಿ ಇರಲ್ಲ ಹೇಳಿ? ಇರ್ತಾರೆ. ಐ ವಿಲ್ ಸೇ ಸೊ ಪ್ಲೀಸ್ ಕಮಿಟಿ ಎಲ್ಲ ಕಡೆನೂ ಇರಲಿ. ಡೋಂಟ್ ಮೇಕ್ ಇಟ್ ಓನ್ಲಿ ಇಲ್ಲೇ ನಡೀತಿದೆ ಅಂತಲ್ಲಿ. ITL ಇದೆ, ಬೇರೆ ಬೇರೆ ಕ್ಷೇತ್ರದಲ್ಲೂ ಇದೆ. ಎಲ್ಲದಕ್ಕೂ ಸೇರಿ ಒಂದೇ ಒಟ್ಟಿಗೆ ಮಾಡಿಬಿಡಿ. ಸೊ ದಟ್ ಆ್ಯಂಡ್ ಅಫ್ಕೋರ್ಸ್ ಏನು ಬರೀ ನಾವು ಇಲ್ಲಿರೋರು ಮಾತ್ರ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಏನಾಗ್ತದೆ, ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡೋದನ್ನು ಒಳ್ಳೇದಲ್ವ. ಸೊ ಇಟ್ಸ್ ಲೈಕ್ ನಥಿಂಗ್ ರಾಂಗ್. ತಪ್ಪು ಮಾಡಿದ್ರೆ ಯು ವಿಲ್ ಫೇಸ್ ಇಟ್. ದಟ್ಸ್ ವಾಟ್ ಇಸ್ ದಟ್. ಫೈನ್. ಈ ಪ್ರಶ್ನೆ ಕೇಳೋದಕ್ಕೆ ಇದು ವೇದಿಕೆ ಅಲ್ಲ, ಬಟ್ ಆದ್ರೂ ಕೂಡ ನನ್ನ ಕರ್ತವ್ಯ ಧರ್ಮ ಅಂತ ಕೇಳಿದೆ. ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣಲಿ, ಒಂದು ಬಿಗ್ ಬ್ರೇಕ್ ಕೊಡ್ಲಿ ಇಬ್ರಿಗೂ ಕೂಡ ಅಂತ ಆಶಿಸ್ತಾ, ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ, ನಮ್ಮನ್ನ ಸಖತ್ತಾಗಿ ಎಂಟರ್ಟೈನ್ ಮಾಡಿ ಎಲ್ರೂ ಕೂಡ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಆರಾಮ್ ಅರವಿಂದ ಸ್ವಾಮಿ ನವೆಂಬರ್ 22ಕ್ಕೆ ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇದೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಥಿಯೇಟರ್ ಅಲ್ಲೇ ಬಂದು ಸಿನಿಮಾನ ನೋಡಿ. ಕೇವಲ 99 ರೂಪಾಯಿಗೆ 3 ದಿನ ಆಫರ್ ಇರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ರಿಪಬ್ಲಿಕ್ ಕನ್ನಡನ ವಾಚ್ ಮಾಡ್ತಾ ಇರಿ. ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಇದು ನಿಮ್ಮ ಧ್ವನಿ.